ಎಸ್, ಬೆಂಗಳೂರು ಮೂಲದ ಪ್ರವಾಸಿಗರು ಶನಿವಾರ ರಜೆ ಇದೆ ಅಂತ ಈಶಾ ಫೌಂಡೇಶನ್ ನೋಡೋದಕ್ಕೆ ಫ್ಯಾಮಿಲಿ ಸಮೇತ ಚಿಕ್ಕಬಳ್ಳಾಪುರಕ್ಕೆ ಕಾರಲ್ಲಿ ಬರ್ತಾ ಇದ್ರು. ಇನ್ನೇನು 5-6 ಕಿಲೋಮೀಟರ್ ಹೋಗಿದ್ರೆ ಸೇಫ್ ಆಗಿ ಈಶಾ ಫೌಂಡೇಶನ್ ಸೇರ್ತಾ ಇದ್ರು. ಆದ್ರೆ ಬೈಕ್ ಸವಾರನೊಬ್ಬನ ಎಡವಟ್ಟಿನಿಂದ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದು ಸರಣಿ ಅಪಘಾತಕ್ಕೆ ಕಾರಣ ಆಗಿದೆ. ಚಿಕ್ಕಬಳ್ಳಾಪುರದ ವ್ಯಕ್ತಿಯೊಬ್ಬ ಕಂಠಪೂರ್ತಿ ಕುಡಿದು ತೂರಾಡ್ತಾ ರಸ್ತೆಯಲ್ಲಿ ಅಡ್ಡದಿಡ್ಡಿ ಹೋಗ್ತಾ ಇದ್ದ. ಆದ್ರೆ ಆಗ ಎದುರುಗಡೆಯಿಂದ ಬಂದ ಬೈಕ್ ಒಂದು ಈತನನ್ನ ಟಚ್ ಮಾಡಿದೆ. ಈ ಕುಡುಕ ಕೆಳಗೆ ಬಿದ್ದಿದ್ದಾನೆ. ಈ ವೇಳೆ ಈ ಹಿಂದೆ ಬರ್ತಾ ಇದ್ದ ಕಾರೊಂದು ಇದನ್ನ ಕಂಡು ಸಡನ್ ಆಗಿ ಬ್ರೇಕ್ ತುಳಿದಿದ್ದಾರೆ. ಅಷ್ಟೇ, ಹಿಂಬದಿಯಿಂದ ನಾಗಾಸಾದಿಗಳನ್ನ ಕೂರಿಸಿಕೊಂಡು ವೇಗವಾಗಿ ಬರ್ತಾ ಇದ್ದ ವಾಹನ ಈ ಕಾರ್ಗೆ ಗುದ್ದಿದೆ. ಇದಾದ ಬಳಿಕ ಇದರ ಹಿಂದೆ ಬರ್ತಾ ಇದೆ ಇನ್ನೊಂದು ವಾಹನ ಬಂದು ಕಾರುಗಳಿಗೆ ಗುದ್ದಿ ಒಂದಕ್ಕೊಂದು ಗುದ್ದುಕೊಂಡು ಸರಣಿ ಅಪಘಾತ ಆಗಿದೆ. ಇದಿತ್ತಲ್ಲ ಬಂದಾಗಿದೆ ವೆಹಿಕಲ್ಸ್ ಅಲ್ಲ ಅಸಿಸ್ಟೆಂಟ್ ತೆಗೀರಿ ನೀವು ನಡಿ ಪಕ್ಕಕ್ಕೆ ತೆಗೀರಿ. ಅಷ್ಟು ಜನಕ್ಕೆ ತೊಂದರೆ ಮಾಡ್ತಾ ಇದ್ರಿ ಅಂತ ನೀವು ಗಮನ ಇಲ್ಲ ನಿಮ್ಗೆ. ಗಾಡಿ ತೆಗಿಸ್ತೀರಾ? ಆಯ್ತು ತೆಗೀರಿ ಎಲ್ಲ ತೆಗಿ ಸರ್, ನಮ್ಗೆ ಅರ್ಥ ಆಗತ್ತೆ. దీనికి డెఫినెట్గా ఉంటుంది. ನಾನು ಬೆಂಗಳೂರಿಂದ ಬಂದಿದ್ದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಆಶ್ರಮಕ್ಕೆ ಅಂತ ಹೇಳಿ ಹೋಗ್ತಾ ಇತ್ತು, ದರ್ಶನಕ್ಕೆ ಅಂತ ಹೇಳಿ. ಬರಬೇಕಾದ್ರೆ ನೋಡಿ ಬಿದ್ದಿದ್ದು ಬೈಕ್ ಬಿತ್ತು. ಬಹುತೇಕ ರಾಂಗ್ ಸೈಡಲ್ಲೇ ಬರ್ತಿದ್ದ ಅನಿಸುತ್ತೆ ನನಗೆ. ನಾನು ಸರಿಯಾಗಿ ನೋಡಲಿಲ್ಲ. ಬಿದ್ದ ತಕ್ಷಣ ನಾನು ಸ್ಲೋ ಮಾಡಿಕೊಂಡೆ. ಹಿಂದೆ ಇನ್ನೊಂದು UP ಗಾಡಿ ಇತ್ತು, ಅದು ಜೋರಾಗೇ ಬರ್ತಾಯಿದ್ದ. ನಾನು ಸ್ಲೋ ಮಾಡ್ಕೊಂಡಿದ್ರು ಕೂಡ ಅವ್ನು ಸ್ಲೋ ಮಾಡ್ಕೊಂಡಿಲ್ಲ. ಅವ್ನು ಬಂದ್ಬಿಡ್ದ. ಅವನಿಂದ ಇನ್ನೊಂದು ಗಾಡಿ ಇತ್ತು, ಬಂದುಬಿಟ್ಟು ಹೊಡಿತು. ನನ್ನ ಮುಂದೆ ಇನ್ನೊಂದು ಗಾಡಿ ಹೋಗ್ತಾ ಇತ್ತು, ಅವನು ಬಿದ್ದ ತಕ್ಷಣ ನಾನು ಸ್ಲೋ ಮಾಡಬೇಕು ಅಂತ ಸ್ಲೋ ಮಾಡಿದ್ದು. ನಾನೇನಾದರೂ ಮುಂದೆ ಹೋಗಿದ್ದೆ ಅಂತ ಹೇಳಿದ್ರೆ ಹೊಡಿತಿದ್ನೇನೋ. ಅದು ಬಹುತೇಕ ರಾಂಗ್ ರೋಡಲ್ಲಿ ಬರ್ತಾ ಇರೋಂಗೆ ಅನ್ನಿಸ್ತು. ಬಟ್ ನನಗೆ ಕ್ಲಿಯರ್ ಪಿಕ್ಚರ್ ಇಲ್ಲ ಅದರಲ್ಲಿ. ನಾನು ನೋಡಿದ ಪ್ರಕಾರ ಪೊಲೀಸವ್ರು ಎಲ್ಲರೂ ಕೂಡ ಬಂದು ಕ್ಲಿಯರ್ ಮಾಡಿದ್ರು. ಉದ್ದಕ್ಕೇ ಆಗಿತ್ತು ಅನ್ಸುತ್ತೆ. ಅವ್ರು ಬಂದಿದ್ದು ವೇಗದಲ್ಲೆಲ್ಲ ನೋಡಿದ್ರೆ ಮತ್ತು ಅವರು ಕೂಡ ಬಂದು ಎಲ್ಲ ಸೈಡ್ ಹಾಕ್ಸಿದ್ದು ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅನಿಸುತ್ತೆ.
ಒಂದೇನು ಕಾಣುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇರೋದೇ 4 ಲೇನ್ ಹೈವೇ. ಈ ಊರಲ್ಲಿ ಇವತ್ತಿನ ದಿವಸ ಇದು ಹೈದರಾಬಾದ್ ಕನೆಕ್ಟಾಗೋ ಪ್ರೈಮರಿ ಹೈವೇ ಇದು. ಮತ್ತು ಈಶಾ ಚಿಕ್ಕಬಳ್ಳಾಪುರ ಫೌಂಡೇಶನ್ ಇರೋದ್ರಿಂದ ಕೂಡ ತುಂಬ ಗಾಡಿಗಳು ಬರ್ತವೆ. ಇದನ್ನು ಬರೋ ದಿವಸಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಈ ಥರ ಆಕ್ಸಿಡೆಂಟ್ನೆಲ್ಲ ತಪ್ಪಿಸ್ಬಹುದು. ನಿಮ್ಮ ಹೆಸರು ಸರ್? ನಂದೀಶ್. ಇನ್ನು ಯಾವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಾದಿಡ್ಡಿ ಹೋಗ್ತಾ ಇದ್ದ ಕುಡುಕನಿಗೆ ಬೈಕ್ ಸವಾರ ಗುದ್ದಿದ್ನೋ ಆ ಎಡವಟ್ಟಿನಿಂದ 3 ಕಾರುಗಳು ಸರಣಿ ಅಪಘಾತ ಆಗಿದೆ. ಆದರೆ ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಯಾವೊಬ್ಬ ಪ್ರವಾಸಿಗರಿಗೂ ಸಣ್ಣ ಪುಟ್ಟ ಗಾಯಗಳು ಆಗದೆ ಇರೋದು ದೇವರ ಪವಾಡ. ಸ್ಥಳಕ್ಕೆ ಬಂದ ಎಎಸ್ಪಿ ಜಗನ್ನಾಥ್ ರೈ ವಾಹನಗಳ ಪರಿಶೀಲನೆ ನಡೆಸಿದ್ದಾರೆ. ನಡು ರಸ್ತೆಯಲ್ಲೇ ಅಪಘಾತವಾಗಿದ್ದಂಥ ವಾಹನಗಳನ್ನ ಟೋಯಿಂಗ್ ವಾಹನದ ಮೂಲಕ ತೆರವು ಮಾಡಿಸಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಸರಣಿ ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರು ಅಪಘಾತವಾದ ವಾಹನಗಳನ್ನ ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.